ಇದರಲ್ಲಿ ತೋಟ ಮಾಡ್ತೇವೆ. ತೋಟ ಮಾಡಿ ಬೆಳೆಯೋದನ್ನು ನೋಡ್ತೇವೆ. ಮರಗಳು ಬೆಳೆದು ತೋಟ ಆಗುವಾಗ ನಮಗೂ ಕೂಡ ವಯಸ್ಸಾಗ್ತದೆ. ವಯಸ್ಸಾದಾಗ ಆ ತೋಟ ಫಲ ಕೊಡುವಾಗ ಬಹಳ ಸಂತೋಷ ಕೊಡ್ತದಂತೆ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ. ಅದರ ಜೊತೆಯಲ್ಲಿ ಕೃಷ್ಣ ಒಂದು ಮಾತನ್ನು ಭಗವದ್ಗೀತೆಯಲ್ಲಿ ಹೇಳ್ದ, ಜೀವನ ನಾನು ಕೊಟ್ಟಿದ್ದೇನಲ್ಲ, ಆ ಜೀವನದಲ್ಲಿ 120 ವರ್ಷಗಳನ್ನು ನಿಮಗೆ ಕೊಟ್ಟಿದ್ದೇನೆ. 120 ವರ್ಷದಲ್ಲಿ 2 ಸೈಕಲ್ ನಿಮಗೆ ಸಂವತ್ಸರ ಬರ್ತದೆ. 60 + 60. ಒಂದು 60 ಸಂವತ್ಸರ ಆದ ಮೇಲೆ ಒಂದು ಶಾಂತಿ ಅಂತ ಮಾಡ್ತಾರೆ. ನಿಮಗೆ ಗೊತ್ತಿರಬೇಕು 60ರ ಶಾಂತಿ ಅಂತ. ಅದು ಯಾಕೆ ಮಾಡೋದಂದರೆ, ದೇವರು ಕೊಟ್ಟಂಥ ಅಷ್ಟೂ ಸಂವತ್ಸರಗಳನ್ನು ನಾನು ಮುಗಿಸಿದ್ದೇನೆ, ನನ್ನದೆಲ್ಲದೂ ನಿವೃತ್ತಿಯಾಗಿದೆ, ಇನ್ನು ಉಳಿದ 60 ವರ್ಷ ನಾನು ನಿನ್ನ ಸೇವೆಗಿರ್ತೇನೆ ಅಂತ. ಅದು ಧರ್ಮಗ್ರಂಥಕ್ಕೆ ಸೀಮಿತ. ನಾವು ಸಾಯೋಲ್ಲಿವರೆಗೂ ಅವನ ಸೇವೆಗೆ ಇರೋದೇ ಭಾರಿ ಕಡಿಮೆ. ಎಲ್ಲಿವರೆಗೆ ದೇವರು ಹೇಳ್ತಾನೆ, 60 ವರ್ಷ ಆಯ್ತಲ್ವ, ನಿನಗಾಗಿ, ನಿನ್ನ ಮನೆಗಾಗಿ, ನಿನ್ನ ಮಕ್ಕಳಿಗಾಗಿ, ನಿನ್ನ ಸಂಸಾರಕ್ಕಾಗಿ ಇರು, ಇನ್ನು ಉಳಿದ 60 ವರ್ಷ ನನಗಾಗಿ ನೀನು ಜೊತೆಗೆ ಬರಬೇಕು. ನೋಡಿ, ನಿವೃತ್ತಿ ಅಂತ ನಿಮಗೆ ರಿಟೈರ್ಮೆಂಟ್ ಕೊಡೋದು 60 ವರ್ಷಕ್ಕೇ. ಆ ದೇವರು ಮಾಡಿದ್ದು ಸಹ 60 ವರ್ಷಕ್ಕೇ. ಆದರೆ 120 ಇಲ್ಲ. ಇವಾಗ ನಾವು ಅದನ್ನು ಏನು ಮಾಡಿದ್ದೇವೆ, ಎಲ್ಲದರೊಳಗೂ 5 ತೆಗೆದು 25 25 25 100ಕ್ಕೆ ಇಟ್ಕೊಂಡಿದ್ವಿ ಒಂದು 20 ವರ್ಷದ ಹಿಂದೆ. ಆ 25ರಲ್ಲಿ ಮತ್ತೆ 5 ತೆಗೆದು ಇವಾಗ 80ಕ್ಕೆ ಬಂದಿದ್ದೀವಿ, ಸಾಕು ಅಂತ. 100 ವರ್ಷ ಬದುಕೋದು ಸಹ ಕಷ್ಟ. ನೀವು ಯಾರನ್ನಾದರೂ ನೋಡಿ, ಯಾರು ಸತ್ತೋದ್ರು ಅಂದ ತಕ್ಷಣ ಎಷ್ಟು ವರ್ಷ, 75 ಅಂದರೆ ಅವ್ರು ಹೋದರೂ ಅಡ್ಡಿಲ್ಲ ಅಂತ. 75 ಅಂತ 85 ಆಗಿದೆ ಅಂದರೆ 85 ಬದುಕಿದ್ರಾ ಅಂದರೆ ಇವನೇ ಹೊತ್ಕೊಂಡು ತಿರುಗ್ದಂಗೆ ಕೇಳೋದು. ಯಾರು ಜಾಸ್ತಿ ಇದ್ದವ್ರ ಕತೆ ಗಂಡಂತರ. 90 ಮೇಲಿದ್ದರೆ ಅವರು ಮಲಗಿದಾಗ CC ಕ್ಯಾಮ್ರದ ಕೆಳಗೆ ಮಲಗಬೇಕು. ಎಷ್ಟೊತ್ತಿಗೆ ಕಲ್ಲೆತ್ತು ತೆಗ್ತಾರೆ ಗೊತ್ತಿಲ್ಲ. ಜಾಸ್ತಿ ದಿವಸ ಬದುಕಿದಷ್ಟು ಯಾರಿಗೂ ಬೇಡ ಆಗ್ತಾರೆ. ಬೇಕಾಗೋದು ಕೃಷ್ಣನಿಗೆ ಮಾತ್ರ. ಯಾರು ಬರುವರು ನಿನ್ನ ಹಿಂದೆ, ಇತ್ತ ಯಮಭಟರು ಬಾ ಎಂದು ಸೆಳೆದೊಯ್ಯುವಾಗ ಆ ಸತಿಸುತರು ಬರುವುದಿಲ್ಲ, ಕ್ಷಿತಿಮಾನ್ಯ ಕ್ಷೇತ್ರ ಬರುವುದಿಲ್ಲ, ಲಕ್ಷ್ಮೀಪತಿ ಒಬ್ಬನಲ್ಲದೆ ಗತಿಯೊಬ್ಬರಿಲ್ಲ. ಕಡೆಗಳಿಗೆ ಬರುವುದು ಕೃಷ್ಣ ಮಾತ್ರ, ಅಂದರೆ ನಾರಾಯಣ ಮಾತ್ರ. ಅದು ಗೊತ್ತಿದ್ದು ಕೂಡ ನಾವೇನು ಮಾಡ್ತೇವೆ ಹೇಳಿ, ಮತ್ತಷ್ಟು ನಮ್ಮ ಜೀವನದ ಇದರೊಳಗೇ ಹೋಗ್ತಾ ಹೋಗ್ತೀವಿ. ಹಾಗಿದ್ರೆ ಜೀವನದಲ್ಲಿ ನಿಜವಾಗಲೂ ನಮಗೆ ಯಾವ ಥರದ ಜೀವನ ಕೊಟ್ಟಿದ್ದಾನೆ ದೇವರು, ಯಾವ ಥರದ ಜೀವನದಲ್ಲಿ ಬದುಕಿದ್ದೀವಿ ನಾವು. ಸ್ವಾಮಿ, ಎಷ್ಟೇ ಒಳ್ಳೇದು ಕೆಲಸ ಮಾಡಿ ಅನುಭವಿಸೋದು ಜಾಸ್ತಿ, ಎಷ್ಟೇ ಕೆಟ್ಟ ಕೆಲಸ ಮಾಡಿ ಅವ್ರು ಚೆನ್ನಾಗಿರ್ತಾರೆ. ಇದನ್ನು ನಾವು ಕೇಳಿದ್ದೀವಿ. ಪಾಪಿ ಚಿರಾಯು ಅಂತ. ಸಾಮಾನ್ಯವಾಗಿ ನೀವು ಹಣ್ಣಿನ ಅಂಗಡಿಗೆ ಹೋದರೆ ನೀವು ಯಾವ ಹಣ್ಣನ್ನು ತಗೊಳ್ಳೋದು ಜಾಸ್ತಿ? ಚೆನ್ನಾಗಿರೋ ಹಣ್ಣನ್ನೇ ತಗೊಳ್ಳೋದು, ಕೆಟ್ಟೋಗಿರೋ ಹಣ್ಣನ್ನು ಅಲ್ಲೇ ಬಿಡ್ತೇವೆ ನಾವು. ಅದೇ ಥರ ದೇವರು ಕೆಳಗೆ ಬಿಟ್ಟಾಗ ಯಾವ ಮನುಷ್ಯರನ್ನ ಬೇಗ ತಗೊಳ್ತಾನೆ ಅಂತಂದ್ರೆ ಅವನಿಗೆ ಯಾರು ಚೆನ್ನಾಗಿದ್ದಾರೆ, ಯಾರು ಸರಿಯಾಗಿದ್ದಾರೆ ಅಂತ. ಒಂದು ವೇಳೆ ಚೆನ್ನಾಗಿರೋ ದಾರಿನಲ್ಲೇ ಬಂದಿದ್ದರೆ, ಏನೋ ಒಂದು ಸ್ವಲ್ಪ ಇನ್ನೊಂದು ಚೂರು ಪಾಪಗೀಪಗಳೇನಾರು ಇದೆ ಅಂತ ಆದರೆ ಅವರಿಗೆ ಘೋರವಾದಂಥ ದೈಹಿಕವಾದಂಥ ಏನಾದರೂ ಒಂದು ಸಮಸ್ಯೆ ಕೊಟ್ಟು ಪುಟ ಕೊಟ್ಟು ಚೆನ್ನಾಗಿ ಮಾಡಿ ಅವನು ತಗೊಳ್ತಾನೆ. ಆದ್ದರಿಂದಲೇ ಪುಣ್ಯಾತ್ಮರು ಏನಾದರೂ ಒಂದು ಕಾಯಿಲೆನೋ ಮತ್ತೊಂದರೊಳಗೋ ಅನುಭವಿಸೋದು. ರಾಮಕೃಷ್ಣ ಪರಮಹಂಸರಿಗೂ ಕ್ಯಾನ್ಸರ್ ಬಂತು, ರಮಣ ಮಹರ್ಷಿಗೂ ಸಹ ಕ್ಯಾನ್ಸರ್ ಬಂದಿದೆ. ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ದುರಂತದಲ್ಲೇ ಸತ್ತಿದ್ದು. ಯಾಕೆ ಆ ದುರಂತ ದುಃಖ ಕೊಟ್ಟಿದ ಅಂತಂದರೆ, ಚಿನ್ನವನ್ನಾಗಿ ಮಾಡಿದಾಗ ಅದು ಪುಟ ಕೊಟ್ಟಾಗಲೇ ಅದು ಶೈನಿಂಗ್ ಬರೋದು. ಆ ಶೈನಿಂಗ್ ಬಂದ ಮೇಲೇ ದೇವರು ಸ್ವೀಕಾರ ಮಾಡೋದು. ಇದು ಧರ್ಮವನ್ನು ಹೇಳುತ್ತೆ. ಈ ಬದುಕನ್ನು ಕಲಿಸ್ಕೊಟ್ಟಂಥ ರಾಷ್ಟ್ರ ಇದ್ದರೆ ಅದು ಈ ಭಾರತ. ಅದರೊಳಗೂ ಕೂಡ ನಿಜವಾದ ಲೈಫು ಅಂದರೆ ಏನು, ಜೀವನ ಅಂದ್ರೇನು,
ಅಂತ ತೋರಿಸ್ಕೊಟ್ಟಂಥ ಒಂದೇ ಒಂದು ಧರ್ಮ ಜಗತ್ತಿನಲ್ಲಿ, ಅದು ಸನಾತನ ಧರ್ಮ. ನೀವು ಈ ಧರ್ಮದಲ್ಲಿ ಏನು ಮಾಡದಿದ್ರೂ ಕೂಡ ಸನಾತನಿಯಾಗಿ ಹುಟ್ಟಿದ್ದೀರಿ ಅಂತಂದ್ರೆ ಅದು ಹಿಂದಿನ ಜನ್ಮದಲ್ಲಿ ಏನೋ ಒಂದು ಪುಣ್ಯದ ಕೆಲಸ ಮಾಡಿ ಹುಟ್ಟಿದ್ದೀರಿ ಅಂತಲೇ ಅರ್ಥ. ಈ ಮಾತು ಕೇವಲ ನಾನು ಈ ಧರ್ಮದಲ್ಲಿ ಇದ್ದೇನೆ ಅನ್ನೋದಕ್ಕೆ ಹೇಳ್ತಾ ಇಲ್ಲ ನಾನು. ನೀವು ಕರೆಕ್ಟಾಗಿ ತಿಳ್ಕೊಳ್ಳಿ, ಆಧಾರ ಇಲ್ಲದೆ ಹೇಳ್ತಾ ಇಲ್ಲ. ಯಾವುದ್ಯಾವುದೋ ಧರ್ಮಗಳು ಹುಟ್ಕೊಳ್ತಾ, ಆಮೇಲೆ ಹುಟ್ಕೊಂಡ್ರೆ ಆ ಧರ್ಮಗಳನ್ನು ಬರೆದವರು ಆ ಧರ್ಮವನ್ನು ಹುಟ್ಟಿಸಿದವರು. ನೀವು ನೋಡಿ, ಬುದ್ಧಿಸಮ್ ಹುಟ್ಟಿತು, ಬುದ್ಧನ ತತ್ವಗಳನ್ನೆಲ್ಲ ಬರೀತಾ ಹೋದ್ರು. ಬುದ್ಧ ಬಂದ ಮೇಲೆ ಅದನ್ನೆಲ್ಲ ಬರೀದರು. ಇಸ್ಲಾಂ ಹುಟ್ಟಿತು, ಪೈಗಂಬರ್ ಬಂದ ಮೇಲೆ ಅದನ್ನು ಬರಿತಾ ಹೋದರು. ಆಮೇಲೆ ಕುರಾನ್ ಏನು ಹೇಳ್ತೋ ಆಮೇಲೆ ಅದನ್ನು ಕಲಿತಾ ಹೋದರು. ಯೇಸು ಬಂದ ಮೇಲೆ ಬೈಬಲ್ ಬಂತು. ಅಲ್ಲಿ ನೋಡಿದ್ರೆ, ಗಮನಿಸಿದರೆ, ಸರ್ವಶಕ್ತನಾದಂಥ ಅಲ್ಲಾಹು ನಿಮಗೆ ಒಲಿಬೇಕಾದ್ರೆ ನಿಮ್ಮಲ್ಲಿ ಶಾಂತಿ ಸತ್ಯತೆ ಇರಬೇಕು ಅಂತ ಕುರಾನ್ ಹೇಳ್ತು. ಅಲ್ಲಿಗೆ ಪೈಗಂಬರ್ ದೇವರಲ್ಲ ಅಂತ ಆಯಿತು. ಯೇಸುವನ್ನು ನೋಡುವಾಗ, ಶಿಲುಬೆಗೇರಿಸಿ ಮೊಳೆ ಹೊಡೆಯುವಾಗ ಯೇಸುವಿನ ಬಾಯಿನಲ್ಲಿ ಬಂದದ್ದು, ಓ ದೇವರೇ, ಇವರಿಗೆ ಒಳ್ಳೆ ಬುದ್ಧಿಯನ್ನು ಕೊಡುವಂತ. ಯಾರಿಗೆ? ಈ ಮೊಳೆ ಹೊಡೆಯವರಿಗೆ. ಹಾಗಿದ್ದ ಮೇಲೆ ಅವನು ದೇವರಲ್ಲ, ದೇವರನ್ನು ಅವನು ಬೇಡ್ತಾ ಇದ್ದಾನೆ ಅಂತ. ಜಗತ್ತಿನಲ್ಲಿ ಸಾಕ್ಷಾತ್ ದೇವರೇ, ನಾನೇ ದೇವರು, ನಾನೇ ಹೇಳ್ತಾ ಇದ್ದೇನೆ, ನಾನು ಹೇಳೋದನ್ನು ಕೇಳಿ ನಡಿ ಅಂತ ಹೇಳಿದಂಥ ಒಂದೇ ಒಂದು ಗೀತೆ, ಭಗವಂತನೇ ಬಂದು ಹೇಳಿದಂಥ ಗೀತೆ, ಅದು ಭಗವದ್ಗೀತೆ. ಎಲ್ಲೂ ಸಹ ಇನ್ನೊಂದು ಕಾಣಲಿಕ್ಕೆ ಸಿಕ್ಕಲ್ಲ. ಪ್ರತಿ ಒಂದು ಹಂತಕ್ಕೂ ಸಹ ಜೀವನದ ಒಂದೊಂದು ಘಟ್ಟವನ್ನು ಅದು ಹೇಳ್ತಾ ಹೋಯಿತು. ಆದರೆ ಹಿಂದೂಗಳು ಇವತ್ತು ಎಷ್ಟು ಜನ ಭಗವದ್ಗೀತೆಯನ್ನು ಓದಿದ್ದೀರಿ ಅನ್ನೋದು ಬಹಳ ಮುಖ್ಯವಾದಂಥ ವಿಚಾರ. ಹುಟ್ತೀವಿ, ಸಾಯ್ತೀವಿ, ಮತ್ತೆ ಹುಟ್ತೀವಿ, ಮತ್ತೆ ಸಾಯ್ತೀವಿ. ಅದೇ ಬ್ರಹ್ಮ, ಅದೇ ವಿಷ್ಣು, ಅದೇ ಶಿವ. ಎಷ್ಟೆಷ್ಟು ಅಕ್ಷರ? 2 ಅಕ್ಷರ. ಹುಟ್ಟಿಗೆ ಎಷ್ಟು ಅಕ್ಷರ ಇದೆ? ಮೈಕಿದೆಯಲ್ಲ ಅಲ್ಲಿವರೆಗೆ ಕೇಳ್ತದಲ್ಲ. ಹುಟ್ಟಿಗೆ ಎಷ್ಟು ಅಕ್ಷರ ಇದೆ? 2. ಸಾವಿಗೆ ಎಷ್ಟು ಅಕ್ಷರ ಇದೆ? 2. ಹರಿ ಎಷ್ಟು ಅಕ್ಷರ ಇದೆ? ವಿಷ್ಣು, ಶಿವ, ಬ್ರಹ್ಮ, ದೇವಿ, ಎಲ್ಲವೂ 2ರಲ್ಲಿ ನಿಲ್ತದೆ. ಆ 2ರಲ್ಲಿ ನಿಂತದ್ರಿಂದ ಅದಕ್ಕೆ ಶೇಷ ಅಂತ ಹೆಸರು. ಶೇಷ ಅಂತ ಇದ್ದರೂ ಕೂಡ ನಿಮಗೇನೇ ಹೆಸರಿಡಿ, ಅದನ್ನು ನೀವು ಲೆಕ್ಕಾಚಾರ ಮಾಡಿ ಶೇಷ ಉಳಿತು ಅಂದರೆ ನೀವು ನಿಜವಾದ ಮನುಷ್ಯತ್ವದಲ್ಲಿ ಹುಟ್ಟಿ ಬದುಕಿದ್ದೀರಿ ಅನ್ನುವಂಥದ್ದನ್ನು ಧರ್ಮ ಹೇಳುತ್ತೆ. ಹೇಗೆ? ಹರಿಪ್ರಸಾದ್ ಎಷ್ಟು ಅಕ್ಷರ ಇದೆ? 5 ಅಕ್ಷರ. 5 ಅಕ್ಷರಕ್ಕೆ 4ರಿಂದ ಗುಣಿಸಿ. ಧರ್ಮ, ಅರ್ಥ, ಕಾಮ, ಮೋಕ್ಷ. ಎಷ್ಟಾಯಿತು? 4 20. ಪಂಚಮಹಾಭೂತಗಳನ್ನು ಸೇರಿಸಿ 5 25 ಆಯಿತು. ಅದನ್ನು ಹುಟ್ಟು ಸಾವು ಅನ್ನೋದನ್ನು ದ್ವಿಗುಣ ಮಾಡಿ ಮಲ್ಟಿಪ್ಲೈ ಬೈ 2 50 ಆಯಿತು. ಹೌದಾ? ಅಷ್ಟೈಶ್ವರ್ಯಗಳಿಂದ ಭಾಗಿಸಿ 8ರಿಂದ. 50ನ್ನು 8ರಿಂದ ಭಾಗಿಸಿ ಎಷ್ಟು ಬಂತು? ಎಷ್ಟು ಉಳೀತು? 2 ಉಳೀತು ಅಲ್ವಾ? 8 48, ಉಳಿದದ್ದೆಷ್ಟು? 2. ಶೇಷ ಅಂತಂದಾಗ ಭಗವಂತನ ಸೃಷ್ಟಿಯಲ್ಲಿ ಬಂದದ್ದು ಸತ್ಯ ಅಂತಾಯ್ತು. ಯಾರ ಹೆಸರನ್ನಾದರೂ ತಗೊಳ್ಳಿ, ಇದೇ ಲೆಕ್ಕಾಚಾರ ಬದುಕು ನೋಡಿ. ಬೇಕಾದರೆ ಶಾಂತರಾಮ ಎಷ್ಟಕ್ಷರ? 4. ನಾಗರಾಜ ಎಷ್ಟಕ್ಷರ? 4. ಆ 4ಕ್ಕೆ 4ರಿಂದ ಗುಣಿಸಿ 16, 5 ಸೇರಿಸಿ 21, ಡಬಲ್ ಮಾಡಿ 42, 8ರಿಂದ ಭಾಗಿಸಿ 8 5 40, 2 ಉಳಿತು. ಅಲ್ಲಿಗೆ ಈತನೂ ಸಹ ಭಗವಂತನ ಆಶೀರ್ವಾದದಲ್ಲಿ ಹುಟ್ಟಿದ ಅಂತ. ಈ ಅಪ್ಪ ಮಕ್ಕಳನ್ನ ನೋಡ್ರಿ, 3 ಹೆಸರು ಇಟ್ಕೊಂಡಿದ್ದಾರೆ.
ಅಲ್ವಾ? ಪ್ರಮೋದ, ಪ್ರಶಾಂತ, ಪ್ರಸಾದ, ಇವರು ಏನಾದ್ರು ದೇವರ ಹೆಸರಲ್ಲೇ ಹುಟ್ಟಿದ್ದಾರೆ ನೋಡಿ. 3 × 4 ಎಷ್ಟು? 4 3 ಮ್ಯಾಥ್ಸ್ ಕಲ್ತಿಲ್ಲ ನೀವು? 4 3 12, 12ಕ್ಕೆ 5 ಸೇರಿಸಿ 17, 17ನ ಡಬಲ್ ಮಾಡಿ 34, 8ರಿಂದ ಬಾಕ್ಸ್, 8 4 32, ಎಷ್ಟು ಉಳಿತು? ಇವರೂ ಸಹ ದೇವರ ಸೃಷ್ಟಿಯಲ್ಲಿ ಹುಟ್ಟಿದ್ದಾರೆ. ಇದನ್ನು ನೀವು ಎಲ್ಲೇ ನೋಡಿ, ಇದು ಕೇವಲ ಭಾರತೀಯ ಭಾಷೆಯಲ್ಲಿ ಹೆಸರಿದ್ದರೆ ಅವರಿಗೆ ಮಾತ್ರ ಶೇಷ 2 ಉಳಿತದೆ, ಬಿಟ್ಟರೆ ಇಂಗ್ಲೀಷ್ ಹೆಸರಲ್ಲಿ ಬರೋದಿಲ್ಲ. ಹಾಗಿದ್ದರೆ ನಿಮ್ಮ ಲೆಕ್ಕಾಚಾರನ ಹೇಗೆ ಮಾಡಿಟ್ಟಿದೆ ಈ ಧರ್ಮ? ಈ ಚೌಕಟ್ಟಲ್ಲೇ ಹುಟ್ಟಿಬಿಡ್ತೀರಿ, ಈ ಚೌಕಟ್ಟಲ್ಲೇ ಮುಗಿಸ್ತೀರಿ. ನಿಮ್ಮ ಜೊತೆನಲ್ಲಿ ಅದಕ್ಕೆ ತಕ್ಕನಾದ ಪ್ರಕೃತಿಯನ್ನು ಬಿಟ್ಟಿದ್ದಾನೆ. ನೋಡಿ ಹೇಗಿದೆ ನಮ್ಮ ಸಂಸ್ಕೃತಿ, ಹೇಗಿದೆ ನಮ್ಮ ಪರಂಪರೆ ಹೇಗಿದೆ ಅಂತ. ನಮಗೆ ಹುಟ್ಟಿನಿಂದ ಒಂದು ಎಲೆ ಬೇಕು, ಸಾಯುವಾಗಲೂ ಒಂದು ಎಲೆ ಬೇಕು, ಊಟಕ್ಕೂ ಒಂದು ಎಲೆ ಬೇಕು. ಯಾವ ಎಲೆ ಅದು? ಬಾಳೆ ಎಲೆ. ಅದಕ್ಕೆ ಹೆಸರೇ ಬಾಳು ಅಂತ. ನಮಗೆ ಬಾಳನ್ನು ಕೊಟ್ಟಂಥ ಒಂದು ಎಲೆ ಅದು ಬಾಳೆಲೆ. ಯಾವುದೇ ಕಾರ್ಯಕ್ರಮ ಆಗಲಿ ಅದು ಬೇಕು ನಮಗೆ. ಮತ್ತು ನೀವು ಒಂದನ್ನು ತರಬಾರ್ದು ಮನೆಯೊಳಗೆ. ನೋಡಿ ಹೆಂಗಿದೆ ಸಂಪ್ರದಾಯ. ಒಂದು ಬಾಳೆ ಎಲೆಯನ್ನು ತರುವುದು ಯಾವಾಗ? ಆ ಬಾಳೆ ಎಲೆ ಮೇಲೆ ಮಲಗಿಸಿ ತಗೊಂಡು ಹೋಗುವಾಗ ಒಂದು ಬಾಳೆ ಎಲೆ ತರೋದು. ನೀವು ಯಾವಾಗಲೂ ಮನೆ ಒಳಗಡೆ ಹೊಸಲು ದಾಟಬೇಕಾದ್ರೆ 2 ಬಾಳೆಲೆ ತರಬೇಕು, ಅಥವಾ ಒಂದು ತುಂಡು ಮಾಡಿ ಆದರೂ ತರಬೇಕು. ಪ್ರಸಾದ ಕೊಡಬೇಕಾದ್ರೂ ಆ ಬಾಳೆಲೆ, ಊಟ ಮಾಡಬೇಕಾದ್ರೂ ಆ ಬಾಳೆಲೆ. ಆ ಬಾಳೆಲೆಗೂ ಒಂದು ಮರ್ಯಾದೆ ಕೊಟ್ಟಿದ್ದೇವೆ ನಾವು. ಯಾವುದೇ ನೀವು ಕಾರ್ಯಕ್ರಮ ಮಾಡಿ ಆ ಬಾಳೆ ಎಲೆನ ಕಂಬವನ್ನು ಕಟ್ಟಬೇಕು. ಸತ್ಯನಾರಾಯಣ ಪೂಜೆ ಮಾಡಿ ಶುಭ ಸಮಾರಂಭ ಮಾಡಿ ಬಾಳೆ ಕಂಬವನ್ನು ಕಟ್ಟಬೇಕು. ಇಷ್ಟು ಮಾಡಿ ಆ ಬಾಳೆ ಒಂದು ಫಲವನ್ನು ಕೊಟ್ಟು ಅದರದ್ದು ಮುಗಿಸ್ಕೊಂಡ್ಬಿಡ್ತದೆ. ಬಾಳೆ ಎಲೆ ಇದೆಯಲ್ಲ, ಬಾಳೆ ಎಲೆಯನ್ನು ನಾವು ಊಟಕ್ಕೆ ಬಳಸ್ತೇವೆ. ಊಟಕ್ಕೆ ಬಳಸಬೇಕಾದ್ರೂ ಬಡಿಸಬೇಕಾದ್ರೂ ಈ ದೇಶದ ಸಂಸ್ಕೃತಿ ಏನು ಅನ್ನೋದನ್ನು ಜಗತ್ತು ನಿಬ್ಬೆರಗಾಗಿ ನೋಡ್ತದೆ. ಯಾರಿಗೂ ಗೊತ್ತಿಲ್ಲ. ನೀವು ಒಂದು ಎಲೆ ಇಟ್ರಿ ಅಂತ ಇಟ್ಕೊಳ್ಳಿ, ಆ ಎಲೆದು ಕುಡಿಯನ್ನು ಎಡಭಾಗಕ್ಕಿಟ್ಟರೆ ಶುಭ ಸಮಾರಂಭದ ಊಟ, ಅದೇ ಎಲೆ ಕುಡಿಯನ್ನು ಬಲಭಾಗಕ್ಕಿಟ್ಟರೆ ಅಪರಕರ್ಮದ ಊಟ, ಬೊಜ್ಜದ ಊಟ ಅಲ್ವಾ? ತಿಥಿ ಊಟಕ್ಕೆ ಬಾಳೆ ಎಲೆನ ಬಲಭಾಗಕ್ಕೆ ತುದಿ ಇಡ್ತೀವಿ. ಅದೇ ಎಲೆನ ಉದ್ದಕ್ಕಿಟ್ಟರೆ ದೇವರಿಗೆ ದೈವಗಳಿಗೆ ಕೊಡ್ತಕ್ಕಂಥ ಊಟ. ಇಡೀ ಬಾಳೆಲೆ ಇಟ್ಟರೆ ಆ ಮನುಷ್ಯ ಅದರ ಮೇಲೆ ಮಲಗತಕ್ಕಂಥದ್ದು. ನೋಡಿ ಎಷ್ಟು ಎಲ್ಲಿ ಗೊತ್ತಿದೆ ನಮಗಿದೆಲ್ಲ. ಹೋಗಲಿ, ಊಟಕ್ಕೆ ಕೂತಾಗ ಇವನು ಊಟದ ಶಿಷ್ಟಾಚಾರ ಗೊತ್ತಿರೋನೋ ಅಲ್ಲೋ ಅಂಥೇಳಿ ನಾವು ಮುಖ ನೋಡಿ ಕಲಿಬೇಕಾಗಿಲ್ಲ. ನೀವು ಊಟ ಬಡಿಸುವಾಗಲೇ ಗೊತ್ತಾಗ್ಬಿಡ್ತದೆ ಇದು ಎಡವಟ್ಟೋ ಸರಿ ಇದೆಯೋ ಅಂತ. ಹೇಗೆ? ಊಟ ಬಡಿಸಿದ್ರಿ ಅಂತ ಇಟ್ಕೊಳ್ಳಿ, ಬಾಳೆ ಎಲೆಯ ತುದೀನಲ್ಲಿ ಉಪ್ಪನ್ನು ಬಡಿಸ್ಬೇಕು. ಗೊತ್ತಾ? ಉಪ್ಪನ್ನು ಬಡಿಸ್ಬೇಕು. ಯಾಕೆ ಹೇಳಿ? ಈ ಬಾಳನ ಕೊನೆ ಗಳಿಗೆ ತನಕ ಬೇಕಾಗಿದ್ದು ನಿಮಗೆ ಉಪ್ಪಿನ ಋಣ. ಆ ಉಪ್ಪನ್ನು ಬಡಿಸಿ ಪಕ್ಕಕ್ಕೆ 5 ರಸಗಳನ್ನು ಹೊಂದಿರತಕ್ಕಂಥ ಒಂದು ತಿನಿಸು ಅಂದರೆ ಯಾವುದು? ಉಪ್ಪಿನಕಾಯಿ. 5 ರಸ ಇರುತ್ತೆ ಅದರೊಳಗಡೆ. ನೋಡಿ, ನಿಮ್ಮ ಪ್ರಪಂಚದಲ್ಲಿ ಇರೋದೇ 6 ರಸ: ಹುಳಿ, ಸಿಹಿ, ಹುಳಿ, ಖಾರ, ಕಹಿ, ಉಪ್ಪು, ಕಷಾಯ, ಉಗುರು. 6 ರಸ ಇರೋದು ಪ್ರಪಂಚದಲ್ಲಿ. ಇದು ಬಿಟ್ಟರೆ ಬೇರೆ ರಸನೇ ಇಲ್ಲ. ಈ ಉಪ್ಪಿನಕಾಯಿನಲ್ಲಿಟ್ವಿ. ಅದಾದ ಮೇಲೆ ಪ್ರಕೃತಿ ದತ್ತವಾದಂತಹ ಸಹಜವಾಗಿರ್ತಕ್ಕಂಥ ನಿಸರ್ಗದತ್ತವಾದಂಥದ್ದನ್ನು ಒಂದು ಇಡಬೇಕು. ಧಾನ್ಯ ಮತ್ತು ತರಕಾರಿ ಅಂಥೇಳಿ ಸೌತೆಕಾಯಿ ಮತ್ತು ಹೆಸರು ಬೇಳೆನ ಹಾಕಿ ಮಾಡಿದ್ದು ಯಾವುದು? ಕೋಸಂಬರಿಯನ್ನು ಇಡಬೇಕು. ಕೋಸಂಬರಿಯನ್ನು ಹಾಕಿದ ಮೇಲೆ ಪಲ್ಯಗಳೆಲ್ಲ ಆದ ಮೇಲೆ ಬಲಭಾಗಕ್ಕೆ ಸ್ವೀಟನ್ನು ಇಡಬೇಕು. ನೋಡಿ, ಅದಕ್ಕೇನಂತ ಕರಿತೀವಿ? ಎಲೆ ಕುಡಿ ಪಾಯಸ ಅಂತ. ಈ ಪಾಯಸ ಇಟ್ಟ ಮೇಲೆ ಮಧ್ಯಭಾಗದಲ್ಲಿ ಬ್ರಹ್ಮನಾದಂತಹ ಅನ್ನ ಬರಬೇಕು. ಅನ್ನ ಬಂದ ಮೇಲೆ ಅದು ಯಜ್ಞರೂಪವಾಗಿ ಒಂದು ಚೂರು ಅರ್ಧ ಚಮಚನಾದರೂ ತುಪ್ಪ ಆಜ್ಯವನ್ನು ಬಿಡಬೇಕು. ಇಂಥ ಶಿಷ್ಟಾಚಾರದ ಊಟ
ಪ್ರಪಂಚ ಹುಡುಕಿದ್ರೆ ಭಾರತ ಬಿಟ್ಟರೆ ಇನ್ನೆಲ್ಲೂ ಸಿಗ್ಲಿಕ್ಕೆ ಸಾಧ್ಯವಿಲ್ಲ. ಎಲ್ಲಿ ಸಿಗುತ್ತದೆ? ಎಲ್ಲಿದೆ? ಆದರೆ ಆ ಊಟ ಶಿಷ್ಟಾಚಾರ ಆಗಿರಬೇಕು. ಪರಬ್ರಹ್ಮ ರೂಪಿಯಾಗಿರ್ತಕ್ಕಂಥದ್ದು ಅನ್ನ. ಅಕ್ಕಿಯೊಳಗೆ ಅನ್ನವನ್ನು ಮೊದಲಾರು ಕಂಡವರು, ಅಕ್ಕರದ ಬರಹಕದು ಮೊದಲಿಗನದಾರು, ಲೆಕ್ಕವಿಟ್ಟಿಲ್ಲ ಜಗ ತನ್ನಾದಿ ಬಂಧುಗಳ ದಕ್ಕುವುದೇ ಜಸ ನಿನಗೆ ಮಂಕುತಿಮ್ಮ ಅಂತ. ಅಕ್ಕಿಯೇ ಅನ್ನ ಆಗತ್ತೆ ಅಂತ ಮೊದಲು ಯಾರು ಕಂಡಿಡ್ದವರು? ಯಾರು? ಯಾರಿಗಾರು ಗೊತ್ತಾ? ಗೊತ್ತೇ ಇಲ್ಲ. ನೋಡಿ, ಅನ್ನ ತಿಂತಾನೇ ಬಂದಿದ್ದೀವಿ. ಅನ್ನ ಅಂತ ಯಾಕೆ ಕರೆದದ್ದು ನಾವು? ಆ ಅಂದರೆ ಬ್ರಹ್ಮ ಅಂತ, ಇನ್ನೊಂದು ಆ ಅಂದರೆ ಅಂಬೆ ಅಂತ. ಅಕಾರದಿಂದ ಪ್ರಾರಂಭವಾಗಿದ್ದು ನಾರಾಯಣ ಪಾದದವರೆಗೆ ಹೋಗುವಲ್ಲಿವರೆಗೆ ಆ ಮತ್ತು ನಾರಾಯಣನ ಪಾದದವರೆಗೆ ಹೋಗುವಲ್ಲಿವರೆಗೆ ನಿಮ್ಮನ್ನು ಜೀವಂತ ಇಡೋದು ಯಾವುದಿದೆಯೋ ಅದೇ ಆ ಮತ್ತು ನಾ ಸೇರಿ ಅನ್ನ ಅಂತ ಆಗಿದೆ. ಆ ಅನ್ನ ಬಂದು ಸೇರುವಾಗ ನೀವು ಎಂಜಿಲ್ ಮಾಡಬಾರ್ದು. ಎಲೆನ ನೆನ್ಪಿಟ್ಕೊಳ್ಳಿ. ಯಲ್ಲಾಪುರದವ್ರು ಮುಂದಿನ ಸರ್ತಿ ಮುಂದೆ ಏನೇ ಮಾಡಬೇಕಾದ್ರೂ ಬಹುಶಃ ನನಗನ್ನಿಸ್ತದೆ ನಾಳೆಯಿಂದ ಎಲ್ಲಿ ಬಾಳೆಲೆ ಇಟ್ಟು ಊಟ ಮಾಡಿದ್ರು ಸ್ವಾಮೀಜಿಯವ್ರು ಕಾಣ್ತಾರೆ. ಆ ಬಾಳೆಲೆನಲ್ಲಿ ಕಾಣಬೇಕು ಕೂಡ ಅಲ್ವಾ ಹೆಗ್ಡೆಯವರೇ? ಹಾಂ, ಯಾಕೆಂತಂದರೆ ನಮ್ಮ ಸಂಸ್ಕೃತಿ, ನಮ್ಮ ಶಿಷ್ಟಾಚಾರ. ನಿಮ್ಗೆ ಗೊತ್ತಿಲ್ಲ, ಕೆಲವೊಂದು ಮದುವೆಗೆ ಹೋಗಿಬಿಟ್ರೆ ಇಷ್ಟು ದೊಡ್ಡ ತಟ್ಟೆ ಇಟ್ಟಿರ್ತಾರೆ. ನಾನು ಡಾಕ್ಟ್ರಾಗಿದ್ದ ಕಾಲದಲ್ಲಿ ಹೋಗಿ ನೋಡಿದ್ದೀನಿ. ಇಷ್ಟು ದೊಡ್ಡ ತಟ್ಟೆ ಮದುವೆನಲ್ಲಿ 16 ಜನ ಬಂದು ಅದರೊಳಗೆ ತಿನ್ನೋದು. 16 ಜನ. ಯಾರ್ಯಾರು ಎಂಜಿಲ್ ಯಾರ್ಯಾರಿಗೆ ಗೊತ್ತು? ದೇವರಿಗೆ ಗೊತ್ತು. ಅದು ನಮ್ಮ ಧರ್ಮದಲ್ಲೇ ಇಲ್ಲ ಅವ್ರು. ಮತ್ತೆ ನಮ್ಮ ಧರ್ಮದ್ದಲ್ಲ, ನೀವು ನೋಡ್ತಾ ಹೋಗಿ ಗೊತ್ತಾಗ್ತದೆ. ಆದರೆ ನಮ್ಮದು ಹಾಗಲ್ಲ. ನಮ್ಮದು ನಾವೇ ತಿನ್ನಬೇಕು, ಇನ್ನೊಬ್ಬರು ಎಲೆ ಕೈ ಹಾಕಬಾರ್ದು. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.